ನಮಸ್ತೆ ಸ್ನೇಹಿತರೆ, ನನ್ನ ಎಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ನಾನು ಲಾಸ್ಟ್ ವೀಕು ವ್ಲಾಗ್ ಮಾಡಿರಲಿಲ್ಲ. ಅಂತಂದರೆ ರಾಯರಿಗೆ ಪೂಜೆ ಮಾಡಿದ್ದು ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಿದ್ದೆ. ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ಕೇಳಿದ್ದೀರಾ ತುಂಬ ಜನ. ಬಟ್ ಅದು ನಾನು ಏನೋ ಮಾಡೋದಕ್ಕೆ ಹೋಗಿ ವಿಡಿಯೋಸ್ ಎಲ್ಲ ಡಿಲೀಟ್ ಆಗೋಗಿತ್ತು ನನ್ನ ಫೋನಲ್ಲಿ. ಸೊ ಹಂಗಾಗಿ ಲಾಸ್ಟ್ ವೀಕು ಒಂದು ಮಿಸ್ ಆಯಿತು ವ್ಲಾಗ್ ಹಾಕೋದಕ್ಕೆ. ಸೊ ಇವತ್ತು ನಾನು ಇದರ ಪೂಜೆ ಮಾಡಿರೋ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಹೇಳಬೇಕು. ಏನಪ್ಪ ಆಗ್ತಿದೆ ಅಂತಂದರೆ, ಈಗ ನಾನು ರಾಯರ ಪೂಜೆ ಮಾಡೋದು ತುಂಬ ಜನ ಗುರುವಾರ ಆದರೆ ಸ್ಟೇಟಸ್ಗೆ ಹಾಕ್ಕೋತಾರೆ. ಸೊ ಅದು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕಂತಂದರೆ ನನಗೆ ಟೈಮೇ ಇರೋಲ್ಲ ಬೆಳಗ್ಗೆ ಹೊತ್ತು. ಅಷ್ಟೊಂದು ಸ್ಟೇಟಸ್ಗಳು ಹಾಕ್ಕೊಂಡಿರ್ತಾರೆ. ಅದು ನನಗೂ ಬಂದಿರುತ್ತೆ, ಯಾರ್ಯಾರು ನನ್ನ ವೀಡಿಯೋಸ್ನ ಅವ್ರ ಸ್ಟೇಟಸ್ಗೆ ಹಾಕಿರ್ತಾರೆ ರಾಯರಿಗೆ ಪೂಜೆ ಮಾಡಿರೋದು ಅಂತ. ಅದನ್ನು ನೋಡಿದಾಗ ನನಗೆ ಒಂದು ಕಡೆ ಖುಷಿಯಾಗುತ್ತೆ. ಅಪ್ಪ ಇಷ್ಟು ನಾನು ಚೆನ್ನಾಗಿ ಪೂಜೆ ಮಾಡ್ತೀನಾ. ಈಗ ನಾನು ಸ್ಟೇಟಸ್ಗೆ ಹಾಕ್ಕೋತೀನಿ, ನಮ್ಮ ಮನೆಯವ್ರು ಹಾಕ್ಕೋತಾರೆ, ನಮ್ಮ ರಿಲೇಟಿವ್ಸ್ ಹಾಕ್ಕೋತಾರೆ. ಬಟ್ ಯಾರಂತಲೇ ಗೊತ್ತಿಲ್ಲದೆ ಇರೋರೆಲ್ಲ ಅವ್ರ ಸ್ಟೇಟಸ್ಗೆಲ್ಲ ನಾನು ವೀಡಿಯೋಸ್ ಹಾಕ್ಕೊಂಡಾಗ ನನಗೆ ಬೇರೆಯವರೆಲ್ಲ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ರಾಯರದು ಪೂಜೆ ಮಾಡಿರೋದು ವೀಡಿಯೋ ಹಾಕ್ಕೊಂಡಿದ್ರು ನನ್ನ ಫ್ರೆಂಡು, ಈಗ ನಮ್ಮ ರಿಲೇಟಿವ್ ಅಂತಾರೆ ಹೇಳಿದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕಂತಂದರೆ ಇವಾಗ ನಾನು ಟೈಮ್ ಫ್ರೀ ಮಾಡಿಕೊಂಡು ಹೂವು ಎಲ್ಲ ತೊಗೊಂಬಂದು ಕಟ್ಟಿ ಇಷ್ಟೊಂದೆಲ್ಲ ಭಕ್ತಿಯಿಂದ ಪೂಜೆ ಮಾಡಿರ್ತೀನಿ. ಏನೋ 4 ಜನ ಹಾಕ್ಕೋತಿದ್ದಾರೆ ಅಂತ ಹೇಳಿದಾಗ ಇನ್ನೂ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆದರೆ ಕೆಲವೊಂದಷ್ಟು ಜನಗಳು ನನ್ನ ವಿಡಿಯೋನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಅಂದರೆ ಯಾವ ಥರ ಅಂತಂದರೆ, ನೋಡಿ, ಹೋದ ತಿಂಗಳು ನಮ್ಮ ಮನೆಯಲ್ಲಿ ರಾಯರ ಆರಾಧನೆ ಪೂಜೆ ಮಾಡಿರೋ ವೀಡಿಯೋನ ಸಿಕ್ಕಾಪಟ್ಟೆ ಜನ ಹಾಕ್ಕೊಂಡಿದ್ದಾರೆ. ಅದನ್ನು ಒಂದು 3,500 ಜನ ಆ ಥರ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ನನಗೆ ಖುಷಿನೇ, ಎಲ್ಲರೂ ಹಾಕ್ಕೊಳ್ಳಿ. ಇವಾಗ ನಾನೊಂದು ಪೂಜೆ ಮಾಡ್ತೀನಿ ಅಂತಂದರೆ ಈಗ ಯಾರೂ ನೋಡಬಾರ್ದು, ಯಾರೂ ಅದನ್ನು ಹಾಕ್ಕೋಬಾರ್ದು ಅಂತಂದರೆ ನನ್ನ ಅಕೌಂಟ್ನ ಪ್ರೈವೇಟ್ ಇಟ್ಕೋಬೇಕು. ಪಬ್ಲಿಕ್ ಇಟ್ಕೊಂಡು ನೀವು ತೊಗೋಬೇಡಿ ಅಂತ ಹೇಳೋಕ್ಕಾಗಲ್ಲ, ನೀವು ಸ್ಟೇಟಸ್ಗೆ ಹಾಕ್ಕೋಬೇಡಿ ಅಂತಲೂ ನಾನು ಹೇಳೋಕ್ಕಾಗಲ್ಲ. ನಾನು ಆ ಥರ ಹೇಳೋದೂ ಇಲ್ಲ. ಯಾಕೆ ಅಂತಂದರೆ, ಈಗ ನಾನು ಏನೋ ಒಂದು ಪ್ರಮೋಷನ್ ಮಾಡಿರ್ತೀನಿ, ಒಂದು ಬಟ್ಟೆದು ಮಾಡಿರ್ತೀನಿ, ಒಂದು ಸಾರಿದು ಮಾಡಿರ್ತೀನಿ. ಸೊ ನಾನು ಏನಕ್ಕೆ ಮಾಡ್ತೀನಿ, 4 ಜನ ಶಾಪಿಗೆ ಹೋಗಲಿ, ಏನೋ ರೀಸನಬಲ್ ಪ್ರೈಸಿಗೆ ಸಿಗ್ತಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ನಾನು ಮಾಡಿರ್ತೀನಿ. ನಾನು ಆ ವಿಡಿಯೋ ಮಾಡಿದಾಗ ನೀವು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು. ನಾನು ಪೂಜೆ ಮಾಡಿರೋದು ನೀವು ಸ್ಟೇಟಸ್ಗೆ ಹಾಕ್ಕೋಬಾರ್ದು ಅಂತ ನಾನು ಹೇಳ್ತಾಯಿಲ್ಲ. ಬಟ್ ಇದರಲ್ಲಿ ಒಂದು ಹುಡುಗಿ ಏನು ಮಾಡಿದ್ದಾಳೆ ಅಂತಂದರೆ, ಅವಳು ನಾನು ನಮ್ಮನೆಯಲ್ಲಿ ರಾಯರ ಆರಾಧನೆ ಪೂಜೆ ಮಾಡಿರೋ ವಿಡಿಯೋ ಅವಳ ಐಡಿನಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾಳೆ. ನನಗೆ ಖುಷಿನೇ ಆಯಿತು, ಹಾಕ್ಕೊಳ್ಳಿ, ಬೇಡ ಅಂತ ನಾನು ಹೇಳಲ್ಲ. ಆದರೆ ಅವಳು ನನ್ನ ಬಗ್ಗೆ ಗಾಸಿಪ್ ಮಾಡ್ತಿದ್ದಾಳೆ. ಅವರು ಬಂದು ನಮ್ಮ ಅಕ್ಕ ಇಷ್ಟೇ ದುಡ್ಡು ಖರ್ಚಾಯಿತು ರಾಯರ ಆರಾಧನೆ ಪೂಜೆಗೆ, ಇವ್ರಿಗೆ ಯಾರು ಹೇಳಿದ್ರು? ಅಟ್ಲೀಸ್ಟ್ ನಾನು ಅವಳು ಮೂತಿನೇ ನೋಡಿಲ್ಲ, ಅವಳು ನನ್ನನ್ನು ಫಾಲೋ ಮಾಡ್ತಾ ಇಲ್ಲ, ನಾನು ಇಲ್ಲಿ ತನಕ ಅವಳ ಐಡಿನೇ ನೋಡಿರಲಿಲ್ಲ. ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಂಬರ್ತಿದ್ದಾಳೆ, ಅವ್ರು ನಮ್ಮ ಅಕ್ಕ ಇಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಅಷ್ಟು ದುಡ್ಡು ಆಯ್ತಂತೆ ಅಂತ. ಈಗ ನನ್ನ ಬಗ್ಗೆ ಮಾತಾಡೋದಕ್ಕೆ ಆ ಹುಡುಗಿಗೆ ರೈಟ್ಸ್ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ಬಟ್ ನಾನು ಆ ಹುಡುಗಿಗೆ ನನ್ನ ವಿಡಿಯೋ ಅವ್ರು ಹಾಕ್ಕೊಂಡಿದ್ದಾರೆ, ನಾನು ಕಮೆಂಟ್ ಮಾಡೋಣ ಅಂತ ಹೋದರೆ ನಾನು ಅವರಿಗೆ ಕಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮನೆ ರಾಯರ ಆರಾಧನೆಗೆ ಡೆಕೋರೇಷನ್ ಮಾಡಿಕೊಟ್ಟಿರೋರ ಹೆಸರು ಯೋಗೇಶ್ ಅಂತೇಳಿ. ಆ್ಯಕ್ಚುಲಿ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡು. ಇವಾಗಿಂದ ನಮಗೆ ಅವ್ರ ಪರಿಚಯ ಇಲ್ಲ, ಸುಮಾರು ನಮಗೆ 25 ವರ್ಷದಿಂದ ಪರಿಚಯ. ಅವ್ರು ಅವತ್ತಿಂದನೂ ಅವ್ರು ಹೂವು ಡೆಕೋರೇಷನ್ ಮಾಡೋದೇ ಅವ್ರು ಕೆಲಸ ಮಾಡ್ತಾ ಇರೋದು. ಬಟ್ ನಮಗೆ ಅವ್ರು ಮಾಡಿಕೊಟ್ಟಿರೋದು. ಇಲ್ಲಿ ಹೆಸ್ರುಗಳೇ ಬೇರೆಯವ್ರದ್ದು ಬರ್ತಿದೆ, ಅವ್ರು ಮಾಡಿದ್ರಂತೆ ಇವ್ರು ಮಾಡಿದ್ರಂತೆ ಅಂತ. ಯಾಕೆ ಈ ಥರ ಎಲ್ಲ ಫೇಕಾಗಿ ಹೇಳ್ತೀರಾ? ನೋಡಿ, ನಾವು ಬೆಳಿಬೇಕು ಅಂದರೆ ನಾವು ಕಷ್ಟಪಟ್ಟು ವೀಡಿಯೋಸ್ ಮಾಡಬೇಕು. ನನಗಂತೂ ನಿಜ ಹೇಳ್ತೀನಿ, ನನ್ನ ಮನೆಯಲ್ಲಿ ಕೂತ್ಕೊಂಡಿರೋಳಲ್ಲ. ನಾನು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತೀನಿ. ನಾನು ಬೆಳಗ್ಗೆ 8:30 ಕೆಲ್ಸಕ್ಕೆ ಹೋದರೆ ನನ್ನ ಮನೆಗೆ ಆಫೀಸ್ ಬಿಡೋದು ನಂಗೆ 6:30. ನನ್ನ ಮನೆಗೆ ಬರೋಷ್ಟರಲ್ಲಿ 7 ಗಂಟೆ ಆಗುತ್ತೆ. ನಾನು 7 ಗಂಟೆಗೆ ಬಂದು ಇಷ್ಟೆಲ್ಲ ಕೆಲಸ ನಾನು ಮಾಡ್ತೀನಿ. ವೀಡಿಯೋಸ್ ಮಾಡೋದಂದರೆ ಸುಮ್ಮನೆ ಅಲ್ಲ. ನೋಡಿ, 15 ಸೆಕೆಂಡು ವೀಡಿಯೋ ಮಾಡಿಬಿಡ್ಬೋದು, ಇಲ್ಲಾಂದರೆ ಒಂದು 30 ಸೆಕೆಂಡ್ ವೀಡಿಯೋ ಮಾಡಿಬಿಡ್ಬೋದು. ಅದೇ ನಾನು 10 ನಿಮಿಷ ವೀಡಿಯೋ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ವ್ಲಾಗ್ ಮಾಡಬೇಕಂತಂದರೆ ಅದರದ್ದು ಕಷ್ಟ ಎಷ್ಟಂತ ನನಗೆ ಗೊತ್ತಿರುತ್ತೆ. ಈಗ ಬೇರೆಯವರೆಲ್ಲ ಅದನ್ನು ಈಸಿಯಾಗಿ ತೊಗೊಂಡು ಹಾಕ್ಕೊಂಡು ಇದನ್ನು ನಾನೇ ಮಾಡಿಸಿರೋದು, ನಮ್ಮನೆಯವರೇ ಮಾಡಿಸಿರೋದು ಅಂತೆಲ್ಲ ಹೆಂಗೆ ನೀವು ಫೇಕಾಗಿ ಹೇಳ್ತೀರ ನನಗಂತೂ ಗೊತ್ತಿಲ್ಲ. ಕೆಲವೊಂದಿಷ್ಟು ಅವಿವೇಕಗಳು ನನ್ನ ಕಡೆ ಹೇಳ್ಕೊಂಬಂದಿದ್ದಾರೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗೋದಕ್ಕೆ ಅವರೇ ಕಾರಣ, ನನಗೆ ವೀಡಿಯೋಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಅವರಿಂದನೇ ನಾನು ಕಲ್ತ್ಕೊಂಡಿದ್ದು ಅಂತ. ಇವತ್ತು ನಾನು ರಾಯರ ಹಣೆಗೂ ರಾಯರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಪೂಜೆ ಮಾಡಿರೋ ವಿಡಿಯೋದಲ್ಲಿ ಇದನ್ನೆಲ್ಲ ಹೇಳಬೇಕು ಅಂತಲೇ ನಾನು ಕಾಯ್ತಾ ಇದ್ದೆ. ನಾನಿವತ್ತು ಇಷ್ಟು ಮಟ್ಟಿಗೆ 4 ಜನ ರೋಡಲ್ಲಿ ನಿಲ್ಲಿಸಿ ಮಾತಾಡ್ತಾರೆ, ನೀವು ಪೂಜೆ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ, ಅವ್ರ ಸ್ಟೇಟಸ್ಗಳಿಗೆ ನಾನು ವಿಡಿಯೋ ಹಾಕೋತಾರೆ ಅಂತಂದರೆ ನನಗೆ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡಿದ್ದು ಸೋಮೇಶ್ರೀ ಅಕ್ಕ. ಯಾಕೆ ಅಂತಂದರೆ ಇದನ್ನು 1000 ಜನ ನೋಡ್ತಾರೆ, ಇಲ್ಲಾಂದರೆ ಲಕ್ಷಾಂತರ ಜನನೂ ನೋಡ್ಬೋದು ಈ ವಿಡಿಯೋನ. ಬಟ್ ನಮಗೆ ಒಂದು ತಿದ್ದಿ ಬುದ್ಧಿ ಒಂದು ವಿದ್ಯೆ ಕೊಟ್ಟಿರೋರನ್ನ ನಾವು ಯಾವತ್ತೂ ಮರಿಬಾರ್ದು.
ಬಟ್ ನಾನು ಯಾವುದೋ ವೀಡಿಯೋಸ್ಗಳು ಮಾಡ್ಕೊಂಡಿದ್ದೆ, ಬಟ್ ಅವ್ರು ರಾಯರ ಪೂಜೆ ಮಾಡೋದು ಹೇಳ್ಕೊಟ್ರು, ನನಗೆ ವ್ಲಾಗ್ಗಳು ಮಾಡೋದು ಹೇಳ್ಕೊಟ್ರು. ಇವತ್ತು ನಾನು ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ ಅಂದರೆ ನನಗೆ ಖಂಡಿತವಾಗ್ಲೂ ನನಗೆ ಅವರೇ ಕಾರಣ. ಬೇರೆ ಯಾರೋ ಕಾಂಜಿ ಪಿಂಜಿಗಳೆಲ್ಲ ಹೇಳ್ಕೊಂಡು ತಿರುಗ್ತಿದ್ದಾರೆ. ಇವತ್ತು ನನಗೆ 35,000 ಜನ ಫಾಲೋವರ್ಸ್ ಆಗೋದಕ್ಕೆ ಅವರೇ ಕಾರಣ ಅಂತ ದಯವಿಟ್ಟು ಇಲ್ದಿರೋದೆಲ್ಲ ಹೇಳ್ಕೊಂಡೆಲ್ಲ ತಿರ್ಗೋದಕ್ಕೆ ಹೋಗ್ಬಿಡಿ. ನಾಯಿ ಬೋಗಳಿದ್ರೆ ದೇವ್ಲೋಕ ಹಾಳಾಗಲ್ಲ. ಬಟ್ ರಾಯರಿಗೆ ಗೊತ್ತಿರುತ್ತೆ ಯಾರು ಏನು, ಯಾರಿಂದ ಯಾರು ಉದ್ಧಾರ ಆಗ್ತಾರೆ. ಇಲ್ಲಿ ಯಾರಿಂದನೂ ಯಾರೂ ಉದ್ಧಾರ ಆಗಲ್ಲ. ಈಗ ನಾನು ಸೋಮೇಶ್ವರಿ ಅಕ್ಕ ನನಗೆ ಉದ್ಧಾರ ಮಾಡಿದ್ರು ಅಂತ ಹೇಳ್ತಿಲ್ಲ, ಬಟ್ ಅವರೊಂಥರ ನನಗೆ ಒಂದು ಗುರುಗಳ ಥರ ನನಗೆ ಹೇಳ್ಕೊಟ್ರು. ಅದನ್ನು ನಾನು ಪಾಲಿಸ್ಕೊಂಡು ಬಂದು ಇವತ್ತು ಈ ಮಟ್ಟಕ್ಕೆ ನಾನು 4 ಜನ ನನ್ನನ್ನು ನಿಲ್ಲಿಸಿ ಮಾತಾಡೋ ಥರ ನನಗೆ ರಾಯರು ಪೂಜೆ ಮಾಡೋಷ್ಟು ನನಗೆ ಶಕ್ತಿ ಕೊಟ್ಟಿದ್ದಾರೆ. ಈಗ ಫೇಕಾಗಿ ಯಾರ್ಯಾರ್ದೋ ವಿಡಿಯೋಗಳು ಟ್ರೋಲ್ ಮಾಡ್ಕೊಂಡಿರಲ್ಲ, ಮಾಡಿದ್ದುಂಡೋ ಮಾರಯ್ಯ ಅನ್ನಂಗೆ ಎಲ್ಲ ಅನ್ಭೋಗಿಸ್ತಿದ್ದಾರೆ. ಅದಕ್ಕೆ ನಾವು ಕಂಡೋರ್ ವಿಡಿಯೋ ತೊಗೊಂಡು ನಮ್ಮ ಐಡಿನಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ 10 ಸರಿ ಯೋಚನೆ ಮಾಡಬೇಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.